ನಟ ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ಈಗ ಹೊರ ಬರ್ತಾ ಇದ್ದಾವೆ ಒಂದೊಂದೇ ಸ್ಫೋಟಕ ಸತ್ಯಗಳು. ಗನ್ ಹಿಡಿದು ಬೆದರಿಕೆ ಹಾಕಿದ್ರ ಹಾಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಕಾರಣ ಆರೋಪಿ ದರ್ಶನ್ ಜೊತೆಗೆ ಪ್ರದೋಷ್ ಜೊತೆಗೂ ಕೂಡ ಗನ್ ಇತ್ತಂತೆ, ಪಿಸ್ತೂಲ್ಗಳಿದ್ವಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಪಿಸ್ತೂಲ್ಗಳನ್ನ ವಶಪಡಿಸಿಕೊಳ್ಳೋದಕ್ಕೆ ಪೊಲೀಸರಿಗೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಆರೋಪಿ ದರ್ಶನ್ ಬಳಿ ಇತ್ತು 2 US ಮೇಡ್ ಪಿಸ್ತೂಲ್ಗಳು. ಮತ್ತೊಬ್ಬ ಆರೋಪಿ ಪ್ರದೋಷ್ ಬಳಿಯೂ ಕೂಡ ಒಂದು ಲೈಸೆನ್ಸ್ ಪಡ್ಕೊಂಡಿರುವಂತಹ ಪಿಸ್ತೂಲ್ ಕೂಡ ಇತ್ತಂತೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಪಿಸ್ತೂಲ್ಗಳನ್ನ ಒಪ್ಪಿಸಬೇಕಾಗುತ್ತೆ. ಅಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ಕಾರಣಕ್ಕೆ, ಅಂದ್ರೆ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿರುವಂತಹ ಸಂದರ್ಭದಲ್ಲಿ ಯಾರು ಕೂಡ ವೆಪನ್ಗಳನ್ನ ಮನೆಯಲ್ಲಿ ಇಟ್ಕೊಳ್ಳುವಂತಿಲ್ಲ. ಲೈಸೆನ್ಸ್ ಇದ್ರೂ ಕೂಡ ಅವುಗಳನ್ನ ಸರ್ಕಾರಕ್ಕೆ ಪೊಲೀಸರಿಗೆ ಒಪ್ಪಿಸಬೇಕಾಗುತ್ತೆ. ಆದ್ರೆ ಒಪ್ಪಿಸಿರ್ಲಿಲ್ಲ. ಈಗಾಗಲೇ ಈ ಕೇಸ್ನಲ್ಲಿ, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಆರೋಪಿಗಳು ಅಂಧರಾಗಿದ್ದಾರೆ. ಹಾಗಾಗಿ ಇವರ ಬಳಿ ಇರುವಂತಹ ಶಸ್ತ್ರಾಸ್ತ್ರ ಅಥವಾ ಈ ಗನ್ಗಳನ್ನ ವಶಕ್ಕೆ ಪಡೆದುಕೊಳ್ಬೇಕು ಅಂತ ಈಗ ದರ್ಶನ್ ಮತ್ತು ಪ್ರದೋಷ್ ಮನೆಯಲ್ಲಿರುವಂತಹ ಪಿಸ್ತೂಲ್ಗಳನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ತನಿಖಾಧಿಕಾರಿಗಳು ಈಗ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. 2 ಠಾಣೆಯ ಪೊಲೀಸರು ಕೂಡ ಈಗ ಅಲರ್ಟ್ ಆಗಿದ್ದಾರೆ ಈ ಪಿಸ್ತೂಲ್ಗಳನ್ನ ವಶಕ್ಕೆ ಪಡೆದುಕೊಳ್ಬೇಕು ಅಂತ. ಹಾಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ, ಪಿಸ್ತೂಲ್ಗಳನ್ನ ಹೆದರಿಸಿ ಜನರಿಗೆ ಬೆದರಿಕೆ ಹಾಕ್ತಾ ಇದ್ರಾ? ಈಗಾಗಲೇ ಒಬ್ಬೊಬ್ಬರ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡ್ತಾ ಹೋದ್ರು ಕೂಡ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿಯಾಗಿ ಕ್ರಿಮಿನಲ್ ಹಿನ್ನೆಲೆ ಇರ್ಬೋದು. ಅದೇ ರೀತಿಯಾಗಿ ಅವರು ಹಿನ್ನೆಲೆಯನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಗನ್ ಇಟ್ಕೊಂಡಿದ್ರು ಅಂತೇಳಿ, ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡ್ರು ಅಂತೇಳಿ ಶೆಡ್ ನಲ್ಲಿ ಒಂದಷ್ಟು ಕೃತ್ಯಗಳನ್ನ ಮಾಡ್ತಾ ಇದ್ರು, ಟಾರ್ಚರ್ ಮಾಡ್ತಾ ಇದ್ರು. ಈ ಗಾಡಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ಹಣ ಮರುಪಾವತಿ ಮಾಡಿದ್ರು ಕೂಡ, ಶುಲ್ಕ ಪಾವತಿ ಮಾಡಿದ್ರು ಕೂಡ ಟಾರ್ಚರ್ ಮಾಡ್ತಿದ್ರು, ಗಾಡಿ ಸೀಸ್ ಮಾಡ್ತಿದ್ರು. ಹೀಗೆ ಒಂದಷ್ಟು ಆರೋಪಗಳಿದ್ದಾವೆ. ಅದರ ಬೆನ್ನಲ್ಲೇ ಈಗ ಪಿಸ್ತೂಲ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಲಭ್ಯವಾಗಿದೆ. ಹಾಗಾದ್ರೆ ಪ್ರದೋಷ್ ಬಳಿ ಲೈಸೆನ್ಸ್ ಪಡೆದಿರುವಂತ ಪಿಸ್ತೂಲ್ ಯಾಕಿತ್ತು? ಅದನ್ನ ಇಟ್ಕೊಂಡು ಅವರೇನಾದ್ರೂ ಬೇರೆ ಕೃತ್ಯಗಳನ್ನ ಮಾಡ್ತಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಜೊತೆಗೆ ಈಗ ಆರೋಪಿಗಳು ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಆರೋಪಿಗಳು ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರಲ್ಲ, ಅವರ ಹಿನ್ನೆಲೆಯನ್ನ ಕೂಡ ಈಗ ಕೆದಕ್ತಾ ಇದ್ದಾರೆ. ಯಾರ್ಯಾರು ಏನೇನ್ ಮಾಡ್ಕೊಂಡಿದ್ರು, ಏನೇನ್ ಕೆಲಸವನ್ನ ಮಾಡ್ಕೊಂಡಿದ್ರು, ಕೆಲವರು ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ಕೊಂಡಿದ್ರು, ಇನ್ ಕೆಲವರು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು, ಅವರೆಲ್ಲ ಕೂಡ ಈಗ ತಗ್ಲಾಕೊಂಡಿದ್ದಾರೆ ಈ ಕೇಸ್ನಲ್ಲಿ. ಹಾಗಾಗಿ ಒಬ್ಬೊಬ್ಬರ ಬ್ಯಾಕ್ ಗ್ರೌಂಡ್ ನ ಕೆದಕಿ ನೋಡ್ತಾ ಹೋದಂತ ಸಂದರ್ಭದಲ್ಲೂ ಕೂಡ ಒಬ್ಬೊಬ್ಬರ ಬಳಿ ಒಂದೊಂದು ರೀತಿಯ ಶಸ್ತ್ರಾಸ್ತ್ರ ಇರ್ಬೋದು, ಅದೇ ರೀತಿಯಾಗಿ ಗನ್ ಇರ್ಬೋದು, ಅವ್ರು ಮಾಡ್ತಾ ಇದ್ದಂತ ಕೆಟ್ಟ ಕೆಲಸಗಳಿರ್ಬೋದು, ಅದೆಲ್ಲದ್ರ ಬಗ್ಗೆ ಕೂಡ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ನಲ್ಲಿ ಆರೋಪಿಗಳು ಅಂದರ್ ಆಗ್ತಾ ಇದ್ದಂತೆ ಅವರು ಈ ಹಿಂದೆ ಮಾಡ್ತಾ ಇದ್ದಂತ ಕೃತ್ಯಗಳ ಬಗ್ಗೆ ಕೂಡ ಒಂದಷ್ಟು ಸ್ಫೋಟಕ ಸತ್ಯಗಳು ಹೊರಗೆ ಬರ್ತಾ ಇದ್ದಾವೆ. ಗನ್ಗಳನ್ನ ಯಾಕೆ ಇಟ್ಕೊಂಡಿದ್ರು, ಗನ್ ಇಟ್ಕೊಂಡು ಇವ್ರು ಏನ್ ಕೆಲಸ ಮಾಡ್ತಾ ಇದ್ರು? ಯಾಕೆಂದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಗನ್ಗಳನ್ನ ಒಪ್ಸಿರ್ಲಿಲ್ಲ. ಹಾಗಾದ್ರೆ ಈ ಗನ್ಗಳನ್ನ ಇಟ್ಕೊಂಡು ಏನ್ ಮಾಡ್ತಿದ್ರು ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಇದೆ. ಗನ್ಗಳನ್ನ ಇಟ್ಕೊಂಡು ಏನಾದ್ರೂ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ರ, ಜನರಿಗೆ ಹೆದರಿಸ್ತಾ ಇದ್ರ, ಬೆದರಿಸ್ತಾ ಇದ್ರ, ಸುಲಿಗೆ ಮಾಡ್ತಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಗನ್ಗಳನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಅಂತ SIT ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ.